ಸೊ ಇಂಥ ಮ್ಯೂಸಿಯಂ ಅನ್ನ ನಾವು ನೋಡ್ಬೇಕು ಮಾಡಬೇಕು ಅಂತಂತಂದ್ರೆ ಭಾರತ ಬಿಟ್ಟು ಹೊರಗೆ ಹೋಗ್ಬೇಕಾಗ್ತದ. ಬಟ್ ಇದು ಇವತ್ತಿನ ದಿವಸ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಮ್ಯೂಸಿಯಂ ಆಗಿದೆ. ಸೊ ನೀವು ನೋಡ್ಬೋದು ಈ ವಿಹಂಗಮ ನೋಟ. ಸೊ ಎಷ್ಟು ಸುಂದರವಾಗಿ ಮಾಡ್ಯಾರ ಅಂತಂತಂದ್ರ ಅವರ ಎಲ್ಲ ಜೀವನದ ಯಶೋಗಾಥೆಗಳನ್ನ ತಿಳಿಸುವಂತಹ ಒಂದು ಸಮಯ ಸುಸಂದರ್ಭ ಇದಾಗಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಯಾವ ಹೆಸರಾಗಿತ್ತು, ಯಾವುದು ಹೆಸರಾಗಿತ್ತು, ಆ ಹೆಸರನ್ನ ಉಸುರು ಮಾಡಿದಂತಹ ವ್ಯಕ್ತಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸೊ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸ್ಮಾರಕಕ್ಕೆ ಈ ಒಂದು ಏನು ಸರ್ಕ್ಯುಲೇಷನ್ಸ್ ಎಲ್ಲ ನೀವು ನೋಡ್ಲಿಕತ್ತೀರಿ. ಸೊ ಇದು ಉಕ್ಕಿನ ಮನುಷ್ಯ. ಸೊ ಉಕ್ಕಿನ ಮನುಷ್ಯ ಅಂತ ತೋರಿಸಿದಾಗ ಇದೆಲ್ಲ ಕೂಡಿತ್ತು ಅವ್ರ ಪರಿಶ್ರಮದ ಜೀವನ. ಸೊ ನರೇಂದ್ರ ಮೋದಿ ಅವರು ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲರ ಒಂದು ಚಿತ್ರ. ಸೊ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಇಲ್ಲಿ ಒಂದು ಫೋಟೋನು ತಗೋಬಹುದು. ಏಕ ಭಾರತ್ ಶ್ರೇಷ್ಠ ಭಾರತ್. ಸೊ ಸ್ಟ್ಯಾಚ್ಯೂ ಆಫ್ ಯೂನಿಟಿ, historic flag which was used by the Honorable Chief Minister Loha campaign, the first farm to receive from an unknown farmer of Jharkhand during Loha campaign. ಬಹಳ ಸುಂದರವಾಗಿ ನಿರ್ಮಾಣವಾಗಿದೆ ಭಾರತ. ಸೊ ಇದೆಲ್ಲ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಬಹಳ ಖುಷಿ ಅನ್ನಿಸ್ತದ. ಸೊ ಈ ಮ್ಯೂಸಿಯಂ ಕೂಡ ಅಷ್ಟೇ ಸುಂದರವಾಗಿ ವಿಶಾಲವಾಗಿ ಮಾಡಲ್ಪಟ್ಟಿದೆ. ಒಳಗಡೆಯ ವ್ಯೂ ಅನ್ನ ನೋಡ್ಬೋದು ಯಾವ ರೀತಿ ಇದೆ, ಏನಿದೆ. ಸೊ ಒಳಗಡೆಗೆ ಎಷ್ಟು ಫ್ಲೋರ್ಸ್ ಗಳನ್ನ ಮಾಡಿದ್ದಾರೆ, ಯಾವ ರೀತಿಯಾಗಿ ಕನ್ಸ್ಟ್ರಕ್ಷನ್ ಅದ. ಸೊ ಇದೆಲ್ಲದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇದೆ. ಈ ಒಂದು ಇಡೀ ಬಿಲ್ಡಿಂಗಿಗೆ, ಇಡೀ ಮೂರ್ತಿಗೆ 100 ವರ್ಷದ ಒಂದು ಆಯುಷ್ಯವನ್ನ ಇಂಜಿನಿಯರಿಂಗ್ ಟೆಕ್ನಾಲಜಿ ಹೇಳ್ತದೆ. 100 ವರ್ಷದ ಆಯುಷ್ಯ. ಸೊ ಇದು ವ್ಯೂವಿಂಗ್ ಗ್ಯಾಲರಿಯ ಒಂದು ಎಲಿವೇಟರ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದು ಥಿಯೇಟರ್. ಸೊ ಇಲ್ಲಿ ಥಿಯೇಟರ್ ನಿರ್ಮಾಣ ಆಗಿದೆ. ಶ್ರಾವಣಿ ಅವರೇ, ಥಿಯೇಟರ್ ನಿರ್ಮಾಣ ಆಗಿದೆ ಇಲ್ಲಿ. ಥಿಯೇಟರ್. ಸೊ ಇದೊಂದು ಥಿಯೇಟರ್, ವ್ಯೂವಿಂಗ್ ಥಿಯೇಟರ್ ನಿರ್ಮಾಣ ಆಗಿದೆ. ಸೊ ಇವರು ತೆಗೆದುಕೊಂಡಂತಹ ನಿರ್ಣಯಗಳು ದೇಶಕ್ಕೆ ಮಾದರಿಯಾಗಿದೆ. ಸೊ ಇವರು ನಡೆದಂತಹ ಹಾದಿ ರಾಜ್ಯಗಳನ್ನ ದೇಶವನ್ನಾಗಿ ಮಾರ್ಪಾಟಿಸಲ್ಪಟ್ಟಿದೆ. ಇವರ ನಿರ್ಣಯಗಳು, ಇವರು ತೆಗೆದುಕೊಂಡಂತಹ ಸರಳತೆ, ಸೊ ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ನಮ್ಮನ್ನ ಸೆಳೀತದೆ. ಸೊ ಅಷ್ಟು ಸುಂದರವಾಗಿರ್ತಕ್ಕಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಈ ಒಂದು ಮೂರ್ತಿ, ಮಾಟಿಕಾ ಲಾಲ್ ಅಂತ ಹೇಳಿ ಅವರನ್ನ ಕರೀತಾರೆ. ಸೊ ಇದು ಇವರು ತೆಗೆದುಕೊಂಡಂತಹ ಪುಸ್ತಕಗಳು. ಸೊ ಒಬ್ಬ ಲಾಯರ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಅದು ಕೂಡ ಲಂಡನ್ ರಿಟರ್ನ್ ಲಾಯರ್. ಸೊ ನಾವು ನೋಡ್ಬೋದು ಈ ಪುಸ್ತಕಗಳೆಲ್ಲ ಒಬ್ಬ ಲಂಡನ್ ರಿಟರ್ನ್ ಲಾಯರ್ ಆಗಿದ್ರು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಬ್ಯಾರಿಸ್ಟರ್ ಬಾಬು, ಫ್ಯಾಮಿಲಿ ಮ್ಯಾನ್. ಸೊ ಝವರ್ಬಾ ಅಂತ ಹೇಳಿ ಅವರ ಹೆಂಡತಿಯ ಹೆಸರು. 18 ವರ್ಷ ಗಂಡ ಹೆಂಡತಿ, 18ನೇ ವರ್ಷಕ್ಕೇನೆ ಮದುವೆ ಆಗ್ತದೆ. ಸೊ ಇದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಹೆಂಡತಿ, ಮತ್ತೆ ಅವರನ್ನ ನೀವು ನೋಡ್ತಾ ಇದ್ದೀರಿ. ಸೊ ಈ ಎಲ್ಲ ಮೂಮೆಂಟ್ಗಳಿಗೆ ಅವರು ಸಾಕ್ಷಿ ಆದ್ರು. ಸೊ ಈ ಎಲ್ಲ ಮೂಮೆಂಟ್ಗಳನ್ನ ನಾವು ಇವತ್ತಿನ ದಿವಸ ಕಣ್ ತುಂಬಿಕೊಳ್ತಾ ಇದ್ದೇವೆ. ಸೊ ಅಹಮದಾಬಾದ್ ಪ್ರದೇಶದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಅದ್ಭುತವಾದಂತಹ ಕೊಡುಗೆ ಇಡೀ ದೇಶಕ್ಕೆ ಇದೆ. ಗಾಂಧೀಜಿಯ ಒಂದು ಇನ್ಫ್ಲೂಯೆನ್ಸ್, ಸೊ ಗಾಂಧೀಜಿಯ ಒಂದು ಇನ್ಫ್ಲೂಯೆನ್ಸ್ ಮೇಲೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಫುಲ್ ಟೈಮ್ ಪಬ್ಲಿಕ್ ಸರ್ವಿಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಸೊ ಗಾಂಧೀಜಿ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿ ಇವರನ್ನು ತೆಗೆದುಕೊಂಡು ಹೋದ್ರೆ ಒಂದು ಒಳ್ಳೆಯ ವ್ಯಕ್ತಿತ್ವದ ನಿರ್ಮಾಣವಾಗ್ತದೆ ಅಂತ ಅನ್ನೋದ್ರೊಳಗ ಸಂಶಯ ಇಲ್ಲ ಅಂತನೋ ಹಂಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಬೆಳಿತಾರೆ. ಬಹುಶಃ ಬರ್ದೋಲಿ ಸತ್ಯಾಗ್ರಹ, ಬೇರೆ ಬೇರೆ ಸತ್ಯಾಗ್ರಹಗಳನ್ನ ಮಾಡಿ ನಮಗೆಲ್ಲರಿಗೂ ಕೂಡ
ನಿದರ್ಶನವನ್ನ ನೀಡಿದವರು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸೊ ಇಂತಹ ಎಲ್ಲವನ್ನ ನಾವು ಗಮನಿಸಿದಾಗ ನಮಗೆ ಅನಿಸೋದೇನು ಅಂತಂದ್ರೆ, ನಿಜವಾಗಿಯೂ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇಂದ ಹಿಡ್ಕೊಂಡು ಬೇರೆ ಬೇರೆ ಜನಾಂದೋಲನಗಳು ಅಂತ ಏನೇನಾದವು, ಸೊ ಅದೆಲ್ಲವೂ ಕೂಡ ಅದ್ಭುತವಾದಂತಹ ರೀತಿಯಲ್ಲಿ ನೋಡ್ರಿ. ಇಲ್ಲೇ ಇವತ್ತಿನ ದಿವಸ ಬರ್ದೋಲಿ ಒಳಗಾದಂತಹ ಪ್ರೊಟೆಸ್ಟ್ಗಳನ್ನ ನೀವು ನೋಡ್ಬೇಕು ಅಂತಂತಂದ್ರೆ ನಿಮಗೆ ಹಿಂದಿ, ಗುಜರಾತಿ ಎಲ್ಲಾ ಕಡೆದ ಚಿತ್ರಗಳು ಬರೇ ಟಚ್ ಸ್ಕ್ರೀನ್ ಮುಖಾಂತರವಾಗಿ ನಿಮಗೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸೊ ಅವಶ್ಯವಾಗಿ ತಾವೆಲ್ಲರೂ ಕೂಡ ನೋಡ್ಲಿಕ್ಕೆ ಬರ್ರಿ. ಬಹಳ ಸುಂದರ